ಏ ರುದ್ರ, ನೀನ್ ತಪ್ಪು ಮಾಡ್ತಾ ಇದೀಯೋ. ನನ್ನ ಮಗಳ ಕೈ ಬಿಡು. ಬಿಡು ಅವಳನ್ನ. ಈ ರುದ್ರನ್ನೇ ಎದುರಾಕೊಂಡವನ್ನ ಹೇಗೋ ಸುಮ್ಮನೆ ಬಿಡಕ್ಕಾಗತ್ತೆ? ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಿಲ್ಲ ಅಂತ ಮಾಡ್ಕೊಂಡವ್ರು ನೀವು. ಈಗ ನಾನು ಕಾಟ ಕೊಡದೆ ಇದ್ರೆ ನನ್ಗೇನೋ ಬೆಲೆ ಇರ್ತದೆ? ನಾನ್ ನಿನಗವತ್ತೇ ಹೇಳಿದ್ದೆ ಇವ್ರ ಸವಾಸಕ್ಕೆ ಬರ್ಬೇಡ ಅಂತ. ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ದೃಷ್ಟಿಯಲ್ಲಿ ಈ ಮನೆಗೆ ನಾನು ಏನು ಇಲ್ಲದೆ ಇರ್ಬೋದು, ಆದ್ರೆ ನಾನು ಈ ಮನೆ ಮಗ. ಈ ಮನೆ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಬೇಕು ಅಂದ್ರೆ ನನ್ನನ್ನು ದಾಟಿ ಮುಂದೆ ಹೋಗ್ಬೇಕು. ತಾರಕ್, ನನ್ನ ಕೈ ಬಿಡು. ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇವ್ರ ತಂಟೆಗೆ ಬರ್ಬೇಕು ಅಂದ್ರೆ ಚೆನ್ನಾಗಿತ್ತಾ? ಯಾರು ಹೇಳೋರ್ ಕೇಳೋರ್ ಇಲ್ಲ ಅಂತಾನ? ಕಾಯೋ ದೇವ್ರು ಕಣ್ಣಿಗೆ ಕಾಣಿಸಲ್ಲ ಅಂತಾನೆ ನನ್ನಂತವ್ರನ್ನ ಇವ್ರಿಗೆ ಸೃಷ್ಟಿ ಮಾಡಿರೋದು. ಅಂಥದ್ರಲ್ಲಿ ನಿನ್ನನ್ನ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಅಣ್ಣ, ಇವ್ರ ಪಾಡಿಗೆ ಇವ್ರಿದ್ರು ಇವ್ರ ಮೇಲೆ ಏನಕ್ಕೆ ದ್ವೇಷ ಸಾಧಿಸ್ತಾ ಇದ್ದೀರಾ? ನಾವ್ ನೆಮ್ಮದಿಯಾಗಿರೋದು ನಿಮಗೆ ಇಷ್ಟನೇ ಇಲ್ವಾ? ನಿನ್ನ ನೆಮ್ಮದಿ ಕಟ್ಕೊಂಡು ನನ್ಗೇನಾಗಬೇಕು? ನನ್ಗೆ ಅವಮಾನ ಮಾಡಿ ಜೈಲಿಗೆ ಕಳಿಸೋರು ನೀವು ನನ್ ಕಣ್ಮುಂದೆ ಇರಬಾರ್ದು. ನೀವ್ ಮಾಡಿರೋ ತಪ್ಪಿಗೆ ನೀವ್ ಜೈಲಿಗೆ ಹೋದ್ರೆ ನಾವೇನ್ ಮಾಡೋದಕ್ಕಾಗತ್ತೆ? ನಾವೇನ್ ಬೇಕು ಅಂತ ನಿಮ್ಮನ್ನ ಕಳ್ಸಿದ್ವಾ? ಊರು ಅಂದ್ಮೇಲೆ ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗ್ಬೇಕಾಯ್ತದೆ. ನಮಗ್ ಕಷ್ಟ ಅಂತ ನಿಮ್ ತಾವ ಯಾವ ತರ ಬಂದಿದೀವ? ಆದ್ರೂ ನಮ್ಮನೆಗೆ ಬಂದು ನಮ್ಮ ಹೆಣ್ಮಕ್ಳ ಹತ್ರ ಕೆಟ್ಟಾಗಿ ನಡ್ಕೊಳ್ಳೋದು ಎಷ್ಟು ಸರಿ ರುದ್ರ? ಏಯ್ ಬೇಟಯ್ಯ, ಇಷ್ಟೊತ್ತವರೆಗೂ ಇಲಿ ತರ ಇದ್ದವನು ಮಗಳು ಅಳಿಯ ಬಂದಿದ ತಕ್ಷಣ ಹುಲಿ ತರ ಆಡ್ತಾ ಇದೀಯಾ? ಏಯ್ ಮಗನೇ, ನಾನ್ ಯಾರು ಅಂತ ಗೊತ್ತಿಲ್ಲ. ಮನ್ಸ್ ಮಾಡಿದ್ರೆ ಇಲ್ಲೇ ಊತಾಕ್ಬಿಡ್ತೀನಿ. ಯಾರು ಊತಾಕ್ಯ? ಊತಾಕ್ ನೋಡೋಣ. ಏಯ್